ನಮಸ್ಕಾರ ಕರ್ನಾಟಕ, ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ನೆನ್ಕೊತೀನಿ. ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಮಧ್ಯಾಹ್ನ ನೋಡಿರೋ ಹಾಗೆ ಇವತ್ತು ಸ್ಪೆಷಲ್ ಅನೌನ್ಸ್ಮೆಂಟ್ ಇರುತ್ತೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇವತ್ತಿಂದ ಯೂಟ್ಯೂಬ್ ಜರ್ನಿನೂ ಸ್ಟಾರ್ಟ್ ಮಾಡ್ತೀನಿ. ಕನ್ಸಿಸ್ಟೆಂಟಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಎಷ್ಟು ಪ್ರೀತಿ ಕೊಡ್ತಿದ್ದೀರಲ್ವ, ಇದಕ್ಕಿಂತ ಹೆಚ್ಚು ಪ್ರೀತಿ ಕೊಡಿ. ಎಲ್ಲ ಕನ್ನಡ ಜನತೆಯೂ ಪ್ರತಿಯೊಬ್ಬರೂ ನನ್ನ ಸಪೋರ್ಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಸೊ ನಾನು ಈ ಪೆಟ್ ಬಿಸ್ನೆಸ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ರೀಸನ್ ಏನಕ್ಕೆ ಅಂತ ಅಂದರೆ, ಡೇ ಒನ್ನಿಂದ ಯಾರು ನನ್ನ ಫಾಲೋ ಮಾಡ್ತಿದ್ದಾರೆ ಸೊ ಅವ್ರಿಗೆ ಗೊತ್ತಿರುತ್ತೆ. ಸೊ ಯಾರಿಗೆ ಗೊತ್ತಿಲ್ಲೋ ಅವ್ರಿಗೆ ಹೇಳ್ತಿದ್ದೀನಿ. ನಾನು ಮೇಯ್ನಾಗಿ ಈ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೆ ಬಿಕಾಸ್ ಆಫ್ ಡಿಸ್ರೆಸ್ಪೆಕ್ಟ್. ಕರ್ನಾಟಕ ಪೆಟ್ ಕೀಪಿಂಗ್ ಮೇಲೆ ತುಂಬ ಡಿಸ್ರೆಸ್ಪೆಕ್ಟ್ಸ್ಗಳು ನಡೀತಿದೆ. ಕೆಲವು ಸ್ಟೇಟ್ಸ್ಗಳು, ಫಾರ್ ಎಕ್ಸಾಂಪಲ್ ಕೇರಳ ಪೀಪಲ್ಸ್ ಮೇಯ್ನಾಗಿ ಅವ್ರು ಬಿಟ್ಟು ಬೇರೆ ಯಾರು ಅಷ್ಟಾಗಿಲ್ಲ. ಎಲ್ಲ ಕೇರಳ ಪೀಪಲ್ಸ್ ಅಲ್ಲ, ವಿ ಲವ್ ಕೇರಳ ಪೀಪಲ್ಸ್. ಬಟ್ ಕೆಲವು ದುರಾಂಕಾರದಿಂದ ಬ್ರೀಡರ್ಸ್ಗಳಿರ್ತಾರೆ ನೋಡಿ. ಸೊ ಆ ಬ್ರೀಡರ್ಸ್ಗಳಿಂದ ಸೊ ನಮ್ಮ ಕನ್ನಡ ಪೆಟ್ ಕೀಪಿಂಗಿಗೆ ತುಂಬ ಅಂದರೆ ತುಂಬ ಮೋಸ ಆಗ್ತಿದೆ, ಬೇಜಾರಾಗ್ತಿದೆ. ಸೊ ನಾನು ಆ ಇಂಟೆನ್ಷನ್ನಿಂದ ಅಷ್ಟೇ ನಾನು ಈ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ. ಅದ್ರ ಜೊತೆ ನನಗೆ ಪ್ಯಾಷನ್ ಇತ್ತು, ತುಂಬ ಸಾಕಬೇಕು, ಇದೆಲ್ಲ ನನಗೆ ತುಂಬ ಇಷ್ಟ, ಕ್ರೇಜ್. ಫಿಶ್ಗಳು, ನನಗೆ ಫಿಶ್ ಅಂದರೆ ಸಖತ್ ಇಷ್ಟ ಇತ್ತು. ಸೊ ಫಿಶ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಅದ್ರ ಬಗ್ಗೆ ನಾಲೆಜ್ನ ತಿಳ್ಕೊತ ಹಂಗೆ ಕಂಟಿನ್ಯೂ ಆಯಿತು, ಮೂವ್ ಆನ್ ಆಯಿತು. ಸೊ ಅದ್ರ ಜೊತೆ ಬರ್ಡ್ಸ್ಗಳನ್ನ ಸ್ಟಾರ್ಟ್ ಮಾಡಿದೆ. ಸೊ ಇಷ್ಟೊಂದು ಪ್ರೀತಿ ಕೊಡ್ತೀರಾ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅರೌಂಡ್ 20 ದಿನದಲ್ಲಿ 1,000 ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿದೆ. ಅರೌಂಡ್ 200K ಅನಾಲಿಸಿಸ್ ಇದೆ ಇನ್ಸ್ಟಾದಲ್ಲಿ. ಸೊ ಇನ್ಮೇಲಿಂದ ಪ್ರತಿದಿನ ನಾನು ವೀಡಿಯೋನ ಕನ್ಸಿಸ್ಟೆಂಟಾಗಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತೀನಿ. ಹಾಗೆ ಯೂಟ್ಯೂಬಲ್ಲೂ ಅಷ್ಟೇ, ವಾರಕ್ಕೆ ಒಂದು ಅಂದರೆ ಪ್ರತಿ ಸಂಡೇಸು ನಾನು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಹಾಕ್ತೀನಿ. ಸೊ ತುಂಬ ಡಿಲೇ ಆಯಿತು, ಹತ್ತತ್ರ 2 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ದೀನಿ. ಸೊ ಈಗ ಸ್ಪೆಷಲ್ ಅನೌನ್ಸ್ಮೆಂಟ್ ಅಂತ ಬಂದರೆ, ಏನು ಸ್ಪೆಷಲ್ ಅನೌನ್ಸ್ಮೆಂಟ್ನ ಮಾಡ್ತಿದ್ದೀನಿ ಅನ್ನೋದಾದರೆ, ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ಫಿಶಸ್ನ ನನ್ನ ಕಸ್ಟಮರ್ಸಿಗೆ ಕೊಡ್ತಿದ್ದೀನಿ. ಒಂದು ರೀಸನ್. ಇನ್ನೊಂದು ರೀಸನ್ ಬಂದ್ಬಿಟ್ಟು 1K ಸ್ಪೆಷಲ್ಗೆ ನಮ್ಮ ಫಾರ್ಮಿಗೆ ಒಂದು ಹೊಸ ಗೆಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಅತಿ ಶೀಘ್ರದಲ್ಲೇ ರಿವೀಲ್ ಮಾಡ್ತೀನಿ. ಸೊ 3ನೇ ರೀಸನ್, ಇನ್ನೂ ಸ್ವಲ್ಪ ಬರ್ಡ್ಸ್ಗಳನ್ನ ಆ್ಯಡ್ ಮಾಡ್ತೀನಿ. 4ನೇ ರೀಸನ್, ಸ್ವಲ್ಪ ಫಿಶಸ್ಗಳನ್ನ ಕಡಿಮೆ ಮಾಡ್ತಿದ್ದೀನಿ. ಸೊ ಓಕೆ, ಇವಾಗ 4 ರೀಸನ್ ಹೇಳಿದ್ದೀನಿ. ಆ 4 ರೀಸನ್ನು ಫುಲ್ಲು ಡೀಟೇಲಾಗಿ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಈಗ ಫಸ್ಟ್ ರೀಸನಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಫಿಶ್ನ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದೆ. ನಿಮಗೆ, ನನ್ನ ಕಸ್ಟಮರ್ಸಿಗೆ 40% ಡಿಸ್ಕೌಂಟಲ್ಲಿ ಫಿಶ್ಗಳನ್ನ ಪ್ರೊವೈಡ್ ಮಾಡ್ತೀನಿ. ಸೊ ಇವತ್ತಿಂದ ಈ ಮಂತ್ ಎಂಡ್ವರೆಗೂ ಅಂದರೆ 31ಸ್ಟ್ವರೆಗೂ ನಾನು ನಿಮಗೆ 40% ಆಫರ್ ಪ್ರೈಸಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇದ್ರ ಜೊತೆ ಇದು ಬಂದ್ಬಿಟ್ಟು ನಿಮಗೆ ರಿಕ್ವೈರ್ಮೆಂಟ್, ನಿಮ್ಗೆ ಯಾವುದೇ ಫಿಶ್ ಬೇಕಿದ್ದು, ನನ್ನ ಹತ್ರ ಗಪ್ಪಿ ಫಿಶಸ್ ಇವಾಗ ಸದ್ಯಕ್ಕೆ ಸೇಲಿದೆ. ಅರೌಂಡ್ 8 ವೆರೈಟೀಸ್ ಇದ್ದಾವೆ. ಸೊ 8 ವೆರೈಟಿನೂ ನಾನು ನಿಮಗೆ 40% ಆಫರ್ ಪ್ರೈಸಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಇದ್ರ ಜೊತೆ ಹೊಸ ಗೆಸ್ಟ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇದನ್ನು ನಾನು ತುಂಬ ವರ್ಷದ ಕನಸು, ತುಂಬ ವರ್ಷದಿಂದ ಸಾಕಬೇಕು ಅಂತಿದ್ದೆ. ಆಮೇಲೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ. ಬರ್ಡ್ಸ್ಗಳ ಮೇಲೆ ತುಂಬ ಕಸ್ಟಮರ್ಸ್ ಕೇಳ್ತಿದ್ರು ಅಂತ ಹೇಳ್ಬಿಟ್ಟು ಬರ್ಡ್ಸ್ಗಳನ್ನ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಿಶಸ್ಗಳು, ಒಳ್ಳೊಳ್ಳೆ ಕಲೆಕ್ಷನ್ ಫಿಶಸ್ಗಳನ್ನ ಇಡೋಕ್ಕೆ ಕುಂತ್ಕೊಂಡೆ. ಸೊ ಆ ಅನಿಮಲ್ಸ್ಗೆ ಟೈಮ್ ಕೊಡೋಕ್ಕಾಗ್ತಿರಲಿಲ್ಲ. ವಿಚ್ ಮೀನ್ಸ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಬಟ್ ಈಗ ಅದ್ರ ಜೊತೆ ನಾನು ಕುಂತ್ಕೊಂಡು ಫುಲ್ಲು ಡಿಸ್ಕಷನ್ ಮಾಡಿ, ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದೆ, ಆ ಬರ್ಡ್ನ ಆ್ಯಡ್ ಮಾಡಿಬಿಡೋಣ ಅಂತ. ಹೌದು, ಬರ್ಡ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಆ ಬರ್ಡು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ, ಲೆಜೆಂಡ್ರಿ ಬರ್ಡ್ ಅದು. ಐ ಹೋಪ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆ ಬರ್ಡ್ ಬಗ್ಗೆ. ತುಂಬ ಜನಕ್ಕೆ ಖುಷಿ ಆಗುತ್ತೆ, ಏಕೆಂದರೆ ನಾನು ಬರ್ಡ್ನ ಸಾಕ್ತಾಯಿದ್ದೀನಿ ಅಂತ. ಸೊ ಇನ್ನು ತುಂಬ ಜನಕ್ಕೆ ಮೇ ಬಿ ಬರ್ನೌಟ್ ಆಗ್ಬೋದು.
ತಲೆ ಕೆಡ್ಸ್ಕೊಳೋಕ್ಕಾಗಲ್ಲ. ನಾನು ಖುಷಿ ಪಡ್ತಿರೋ ಹ್ಯಾಪಿ, ನನಗೆ ಯಾವತ್ತೂ ಒಳ್ಳೇದು ಬಯಸೋಂತಹ ವ್ಯಕ್ತಿಗಳಿಗೆ ನಾನು ಯಾವತ್ತಿಗೂ ಒಳ್ಳೆಯವನಾಗೇ ಇರ್ತೀನಿ. ಸೊ ಅವ್ರ ಜೊತೆ ಚೆನ್ನಾಗಿರ್ತೀನಿ. ಸೊ ನಾನು ನನ್ನ ಪ್ಯಾಷನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ. ಯಾರ ಮೇಲೆ ಕಾಂಪಿಟೇಷನ್ಗಾಗಲಿ ಇನ್ನೊಂದಕ್ಕಾಗಲಿ ನಾನು ಈ ಬರ್ಡ್ನ ಸಾಕ್ತಾಯಿಲ್ಲ. ರಿವೀಲ್ ಮಾಡೇ ಬಿಡೋಣ. ಅದೇ ಪಾರಿವಾಳಗಳನ್ನ ಆ್ಯಡ್ ಮಾಡೋಣ ಅಂತ ಇದ್ದೀನಿ. ನಾನು ಸ್ವಲ್ಪ ದಿನದಲ್ಲಿ ಖಂಡಿತ ಅಪ್ಡೇಟ್ ಮಾಡ್ತೀನಿ ನನಗೆ ಬಂದಿದ ತಕ್ಷಣ. ತುಂಬ ಕಡೆ ವಿಚಾರಿಸಿದ್ದೀನಿ, ಒಳ್ಳೊಳ್ಳೆ ಲೈನ್ಸ್ಗಳನ್ನ ಕಲೆಕ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ 1 ಅಥವಾ 2 ಜೋಡಿಯಿಂದ ಸ್ಟಾರ್ಟ್ ಮಾಡ್ತೀನಿ, ಬಟ್ ಬಿಡಲ್ಲ. ನಾನು NGR ಪೆಟ್ಸನು ಪಿಜನ್ ಶೋಕಿಲಿ, ಪಿಜನ್ ವರ್ಡಲ್ಲಿ ಟಾಪಲ್ಲಿ ನಿಂತಿರುತ್ತೆ. ಟಾಪಲ್ಲಿ ನಿಂತ್ಕೊಂಡಿದೆ. ಇವತ್ತಲ್ಲ ನಾಳೆ ಆಗಲಿ, 5 ವರ್ಷ ಆಗಲಿ ಪರವಾಗಿಲ್ಲ, ಬಟ್ ಟಾಪಲ್ಲಿ ನಿಲ್ಲಿಸ್ತೀವಿ, ಅದಂತೂ ಫಿಕ್ಸು. ನಾನು ಒಂದು ಸತಿ ಮಾತು ಕೊಟ್ಟರೆ ಖಂಡಿತ ನಾನು ಬಿಡೋ ಮಾತೇ ಇಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಮೇ ಬಿ 1 or 2 ಡೇಸಲ್ಲಿ ಒಂದು ಪೇರ್ ಬರುತ್ತೆ. ಸೊ 1 ಪೇರಿಂದನೇ ಸ್ಟಾರ್ಟ್ ಮಾಡ್ತೀನಿ. ತುಂಬ ಕಡೆ ವಿಚಾರಿಸ್ಬಿಟ್ಟು ಇವಾಗ ಈ ಪಿಜನ್ಸ್ ಬಗ್ಗೆ ನನಗೆ ಅಷ್ಟು ನಾಲೆಜ್ ಇಲ್ಲ, ಬಟ್ ಮುಂಚೆ ಸಾಕಿದ್ದೆ. ಅರೌಂಡ್ ಒಂದು 3-4 ಜೋಡಿ ಸಾಕಿದ್ದೆ. ಸ್ವಲ್ಪ ಪ್ರಾಬ್ಲಮ್ ಬಂತು ಅಂತ ಹೇಳ್ಬಿಟ್ಟು ಎಲ್ಲ ರಿಮೂವ್ ಮಾಡಿಬಿಟ್ಟು ಅದೆಲ್ಲ ತೆಗ್ದಾಕಿದ್ಮೇಲೆ ಫಿಶ್ಗಳನ್ನ ಮತ್ತು ಬರ್ಡ್ಸ್ಗಳನ್ನ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪಿಜನ್ಸ್ ಅತಿ ಶೀಘ್ರದಲ್ಲಿ ಬರುತ್ತೆ. ಇದು 2ನೇ ರೀಸನ್ ಕಂಪ್ಲೀಟ್ ಆಯಿತು. 1K ಸೆಲೆಬ್ರೇಷನ್ನಿಗೆ ಈ ಅತಿಥಿನ ಆ್ಯಡ್ ಮಾಡ್ತಾಯಿದ್ದೀನಿ. ಬಂದಿದ ತಕ್ಷಣ ನಾನು ನಿಮಗೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಯೂಟ್ಯೂಬಲ್ಲಾಗಲಿ ಇನ್ಸ್ಟಾದಲ್ಲಾಗಲಿ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತೀನಿ. 3rd ರೀಸನ್, ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಬರ್ಡ್ಸ್ಗಳನ್ನ ಪ್ರೊವೈಡ್ ಮಾಡೋದು. ಖಂಡಿತ ನೀವೇನಾದರೂ ನನ್ನ ಅಕೌಂಟ್ನ ಫಾಲೋ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಗೊಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಬರ್ಡ್ಸು ಸಹ ಕೊಡ್ತೀನಿ. ಹಾಗೆ ಇನ್ನೊಂದು ಇನ್ಸಿಡೆಂಟ್ ನಡೀತು ಗಿವ್ ಅವೇ ಬಗ್ಗೆ. ಗಿವ್ ಅವೇ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದೆ 1K ಫಾಲೋವರ್ಸ್ ಆಗಿದ ತಕ್ಷಣ. ಬಟ್ ಅದೇನಾಯಿತು ಅಂದರೆ ಫೇಕ್ ಫಾಲೋವರ್ಸ್ನ ಆ್ಯಡ್ ಮಾಡಿಬಿಟ್ಟು ಯಾರೋ ಒಬ್ಬರು ಗಿವ್ ಅವೇ ಕೊಡಿ ಬ್ರೋ ಅಂತ ಕಮೆಂಟ್ ಮಾಡಿದರು. ಗಿವ್ ಅವೇ ಕೊಡೋಕ್ಕಾಗಲಿಲ್ಲ. ಸೊ ಈಗಲೂ ಗಿವ್ ಅವೇ ಕೊಡೋಕ್ಕಾಗಲ್ಲ. ಬಟ್ 1 ಡೇ ಪ್ರತಿ ತಿಂಗಳೂ ನಾನು ಗಿವ್ ಅವೇ ಕೊಡ್ತೀನಿ, ದಟ್ಸ್ ಕನ್ಫರ್ಮ್. ಬಟ್ ಈ ಮಂತ್ ನಾನು ಗಿವ್ ಅವೇ ಕೊಡೋಲ್ಲ. ಒಂದೊಳ್ಳೆ ಆಫರ್ ಪ್ರೈಸಲ್ಲಿ ಕೊಡ್ತಾಯಿದ್ದೀನಿ. 40% ಆಫಲ್ಲಿ ಯಾವುದೇ ಫಿಶ್ ಪರ್ಚೇಸ್ ಮಾಡಿ 40% ಆಫ್ ಕೊಡ್ತೀನಿ. ಬರ್ಡ್ಸ್ನ ತೊಗೊಳ್ಳಿ, ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಈಗೇನು ನೋಡ್ತಿದ್ದೀರಲ್ಲ ಈ ಫಾರ್ಮ್ನ ಬಿಲ್ಡ್ ಮಾಡೋಕ್ಕೆ ಸತತವಾಗಿ 1.5 ಇಯರ್ ತೊಗೊಂಡಿದ್ದೀನಿ. ಅಂದರೆ ಫಾರ್ಮು ಮುಂಚೆಯಿಂದನೇ ಇತ್ತು, ಈ ಜಾಗ ಮುಂಚೆಯಿಂದನೇ ಇತ್ತು. ಸೊ ಇದಕ್ಕೆ ಈ ಶೀಟ್ನೆಲ್ಲ ಸ್ವಲ್ಪ ಅರೇಂಜ್ ಮಾಡಿಸಿ, ಕೇಜಸ್ನ ಅರೇಂಜ್ ಮಾಡಿಕೊಂಡು, ಟಬ್ಗಳು ಬ್ರೀಡಿಂಗಿಗೆ ಮತ್ತು ಥರ್ಮೋಕೋಲ್ ಬಾಕ್ಸ್ಗಳು ಪ್ರತಿಯೊಂದು ಅರೇಂಜ್ ಮಾಡಿಕೊಂಡು, ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಇಡಬೇಕು ಅಂತ ಹೇಳ್ಬಿಟ್ಟು ಫಿಶಸ್ನ ವಿಯೆಟ್ನಾಮಿಂದ ಎಲ್ಲ ಇಂಪೋರ್ಟ್ ಮಾಡಿಸ್ಕೊಂಡು, ದೊಡ್ಡ ಬ್ರೀಡರ್ಸ್ಗಳ ಹತ್ರ ಒಳ್ಳೊಳ್ಳೆ ಕ್ವಾಲಿಟಿ ಫಿಶಸ್ಗಳನ್ನ ತರಿಸ್ಕೊಂಡು, ಒಂದೊಳ್ಳೆ ಲೈನೇಜ್ ಬರ್ಡ್ಸ್ಗಳನ್ನ ಇಟ್ಕೊಂಡು, ಸೊ ತುಂಬ ಕಷ್ಟಪಟ್ಬಿಟ್ಟು ಈ ಲೆವೆಲ್ಲಿಗೆ ನಿಮ್ಮ ಪ್ರೀತಿ ತೋರಿಸ್ತಿರೋದ್ರಿಂದ ಒಂದು ತಕ್ಕ ಮಟ್ಟಿಗೆ ನಾನು ಬೆಳೀತಾಯಿದ್ದೀನಿ. ಇನ್ನೂ ಬೆಳೀತಾ ಇದ್ದೀನಿ. ಬಟ್ ಕನ್ಸಿಸ್ಟೆನ್ಸಿ ಇದೆ, ನನಗೆ ಗೊತ್ತು. ನಾನು ಖಂಡಿತವಾಗ್ಲೂ ನಾನು ಬೆಳೀತೀನಿ. ಹಾಗೆ ತುಂಬ ಜನ ಕೇಳ್ತಾ ಇದ್ದಿದ್ದು ನಾನೇನು ಮಾಡ್ತಾಯಿದ್ದೀನಿ ಅಂತ. ಸೊ ನಾನಿನ್ನೂ ಡಿಪ್ಲೊಮಾ ಸ್ಟೂಡೆಂಟ್, 2nd ಇಯರ್ ಡಿಪ್ಲೊಮೊ 4th ಸೆಮ್ ಇನ್ನೇನು ಮುಗಿತಾ ಬಂತು. ಇದ್ರ ಜೊತೆ ಪೆಟ್ ಬಿಸ್ನೆಸ್ ಇದೆ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನಾನೊಬ್ಬ ರ್ಯಾಪರ್, ಕನ್ನಡ ಹಿಪ್ ಹಾಪ್ ಆರ್ಟಿಸ್ಟ್. ಸೊ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ನಾನೊಬ್ಬ. ಸೊ ಅದನ್ನು ಸಹ ಮಾಡ್ತಾಯಿದ್ದೀನಿ. ಎಲ್ಲ ಥರ ಮಾಡ್ತಿದ್ದೀನಿ. ಇದ್ರ ಪೆಟ್ಸ್ ಜೊತೆ ಎಲ್ಲ ಕೆಲಸನೂ ಮಾಡ್ತೀನಿ. ಟೈಮ್ ಸಿಕ್ಕಿದಾಗೆಲ್ಲ ಸ್ವಲ್ಪ ಜಾಬ್ಸ್ಗಳ ಬಗ್ಗೆ ಇಂಟ್ರೆಸ್ಟ್ ಇದೆ. ಸೊ ಚೆಕ್ ಮಾಡ್ತಾಯಿರ್ತೀನಿ, ಪ್ರೊಫೈಲ್ಸ್ನೆಲ್ಲ ಚೆಕ್ ಮಾಡ್ತಾಯಿರ್ತೀನಿ. ಇಷ್ಟು ನಿಮ್ಮ ಪ್ರೀತಿಯಿಂದ ಬೆಳೀತಾಯಿದ್ದೀನಿ. ಮಲ್ಟಿ ಟ್ಯಾಲೆಂಟೆಡ್ ಇದ್ದು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಯೂಟ್ಯೂಬಲ್ಲೂ ಅಷ್ಟೇ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಪ್ರತಿ ಸಂಡೇಸು ಅಪ್ಲೋಡ್ ಮಾಡ್ತೀನಿ.
ಪೆಟ್ಸ್ ಬಗ್ಗೆ, ಡಾಗ್ಸ್ ಆಗಲಿ, ಕ್ಯಾಟ್ ಆಗಲಿ, ಫಿಶಸ್ ಬಗ್ಗೆ, ಫಿಶಸ್ ಎಲ್ಲ ಯಾವ ಥರ ಸಾಕಬೇಕು ಪ್ರತಿಯೊಂದೂ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಒಂದಲ್ಲ ಒಂದಿನ ನಾನು ಒಂದೊಳ್ಳೆ ಲೆವೆಲಲ್ಲಿ ನಿಂತ್ಕೊತೀನಿ. ಆ ರ್ಯಾಪ್ ಫೀಲ್ಡಲ್ಲಾಗಲಿ, ಪೆಟ್ ಫೀಲ್ಡಲ್ಲಾಗಲಿ ಎಲ್ಲ ಕಡೆ ಮಲ್ಟಿ ಟ್ಯಾಲೆಂಟೆಡ್ ಕಿಡ್ಡು. ಸೊ ಮಿಡಲ್ ಕ್ಲಾಸ್ ಬಾಯ್, ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಆ್ಯಂಡ್ 1K ಆಗಿದ್ದಕ್ಕೆ ತುಂಬ ಖುಷಿ ಆಯಿತು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಪ್ರತಿ ಸಂಡೇಸು ವೀಡಿಯೋಸ್ ಬರುತ್ತೆ ಯೂಟ್ಯೂಬಲ್ಲಿ. ಆ್ಯಂಡ್ ನೆಕ್ಸ್ಟ್ ಸಂಡೇ ಫಾರ್ಮ್ ಅಪ್ಡೇಟ್ ಮಾಡ್ತೀನಿ. ಬಗ್ಗೆ, ಫಾರ್ಮಲ್ಲಿ ಯಾವ್ಯಾವ ಕಲೆಕ್ಷನ್ಸ್ ಇಟ್ಟಿದ್ದೀನಿ, ಏನೇನಿದೆ ಪ್ರತಿಯೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ, 10 ನಿಮಿಷ ಆಗಿದೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಖಂಡಿತವಾಗ್ಲೂ ಕನ್ನಡ ಜನತೆನ ನಂಬಿಕೆ ಇದೆ. ಕನ್ನಡ ಒಬ್ಬ ಇಂಡಿಪೆಂಡೆಂಟ್ ಆರ್ಟ್ನ ಬೆಳೆಸ್ತೀರಾ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.